Namaste. We are at Sakat Soppu. Today is March 16th, 2025. This Sakat Soppu was started by Venu and a few other like-minded people way back in 2022 March, and they have completed 150 plus such fairs which happen on Sunday between 7 a.m. to 11 a.m. And the beauty of this Sakat Soppu, I want Venu to explain. Sir, please go ahead. 3 ವರ್ಷ ಆಯಿತು ಈ ಮಾರುಕಟ್ಟೆ ಆಗಿ. ಇವತ್ತಿನ ದಿವಸ ಈ ಗ್ರಾಹಕರು ಇಲ್ಲಿ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ನಾವು ಎಷ್ಟು ಚೆನ್ನಾಗಿ ಬೆಳೆದು ಬಂದಿದ್ದೀವಿ ಅಂದರೆ, ಬಿಜಾಪುರದಿಂದ ರೈತರು ಇಲ್ಲಿಗೆ ಬಂದು ಜೋರಾಗಿ ಇಲ್ಲಿ ಬಂದು ಅವ್ರದ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಅದ್ಭುತವಾದ ದ್ರಾಕ್ಷಿನ ನಮ್ಮ ಮಾರ್ಕೆಟಲ್ಲಿ ತಂದು ಮಾಡ್ತಾ ಇದ್ದಾರೆ. ಈ ಬಾಕ್ಸಲ್ಲಿ ಮಾರ್ತಿರೋ ದ್ರಾಕ್ಷಿನ ಪ್ರೀ ಬುಕ್ ಆಗಿರೋದ? ಇದೆಲ್ಲ ಪ್ರೀ ಬುಕ್ ಆಗಿದೆ. ಈಗಾಗಲೇ 1 ಟನ್ ಜನ ಆಗಲೇ ತೊಗೊಂಡ್ಬಿಟ್ಟಿದ್ದಾರೆ. ಇವತ್ತು ಯಾರು ಬುಕ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಸಿಗ್ತಾ ಇದೆ. ಇನ್ನು 2 ವಾರ ಬರುತ್ತೆ ದ್ರಾಕ್ಷಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಎಲ್ಲ ರೈತರು ಕೂಡ ಡೇಟ್ಸ್ ಬರುತ್ತೆ, ಬೇರೆ ಪೊಮೊಗ್ರನೇಟ್ಸ್ ಬರುತ್ತೆ, ಬೇರೆ ಬೇರೆ ಊರುಗಳಲ್ಲಿ ಬೆಳೆದಿರ್ತಕ್ಕಂಥ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಈ ಮಾರ್ಕೆಟಲ್ಲಿ ತಂದು ಮಾರ್ತಾ ಇದ್ದಾರೆ. ಇವತ್ತಿನ ದಿವಸ ಗ್ರಾಹಕರು 2,000 ಜನ ಗ್ರಾಹಕರು ಈ ಮಾರ್ಕೆಟ್ಗೆ ನೋಂದಾಯಿಸ್ಕೊಂಡಿದ್ದಾರೆ. ಬಹಳ ಚೆನ್ನಾಗಿ ನಡೀತಾ ಇದೆ. ನಾನು ಏನು ಕರೆ ಕೊಡ್ತೀನಿ ಅಂತ ಹೇಳಿದ್ರೆ, ಈ ಮುಖಾಂತರ ಅಂತ ಹೇಳಿದ್ರೆ, ದಯವಿಟ್ಟು ಎಲ್ಲ ಗ್ರಾಹಕರನ್ನೇ ಪ್ರತಿ ವಾರ ಬಂದರೆ ರೈತನಿಂದ ನೇರವಾಗಿ ಗ್ರಾಹಕರಿಗೆ ತಲುಪ್ತಕ್ಕಂಥ ಒಂದು ಅದ್ಭುತವಾದ ಸ್ಥಳ ಇದಾಗಿರುತ್ತೆ. ದಯವಿಟ್ಟು ಬನ್ನಿ. ಆಮೇಲೆ ನಾನು ಮುಡಾದವರಿಗೆ ಒಂದು ತುಂಬ ನೀಟಾಗಿ ಅದ್ಭುತವಾದ ಕಟ್ಟಡ ಕಟ್ಕೊಟ್ಟಿದ್ದಾರೆ. ಈ ಕಟ್ಟಡನ ಸ್ವಲ್ಪ ಮೇಂಟೆನೆನ್ಸ್ ಮಾಡೋದಕ್ಕೆ ಸಹಾಯ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ಲೈಟ್ಸ್ ಎಲ್ಲ ಬಿದ್ದೋಗ್ಬಿಟ್ಟಿದೆ, ಪವರ್ ಸಪ್ಲೈ ಇಲ್ಲ, ಬೋರ್ವೆಲ್ ಇದೆ, ನೀರಿನ ವ್ಯವಸ್ಥೆ ಇಲ್ಲ. ಪವರ್ ಇದ್ದರೆ ತಾನೇ ಎಲ್ಲ ಬರುತ್ತೆ. ಹೌದು. ಸೊ ಇದು ವಾರದ 1 ದಿನ ಮಾತ್ರ ನಡೆಯುವಂಥ ಸಂತೆ ಇದು? ಹೌದು, ವಾರದ 1 ದಿವಸ ಮಾತ್ರ ನಡೆಯುತ್ತೆ. ಭಾನುವಾರ ಬೆಳಗ್ಗೆ 7 ರಿಂದ 10 ವಿಜಯನಗರ, ಸೆಕೆಂಡ್ ಸ್ಟೇಜ್ ಮೈಸೂರು. ಓಕೆ. ವೇಣು ಅವರ ಇಲ್ಲಿ ಸುಮಾರಿಗೆ ಒಂದು 70-80 ಜನ ರೈತರು ಬರ್ತಾರ ಈಗ? ಇವಲ್ಲಿ 80 ಜನ ರೈತರು ಇದ್ದಾರೆ. 80 ಜನ ರೈತರು. 3,000 ಜನ ಗ್ರಾಹಕರು ನೋಂದಾಯಿಸ್ಕೊಂಡಿದ್ದಾರೆ. ಏನೇನು ಸಿಗ್ಬೋದು ನಮ್ಗೆ ಇಲ್ಲೆಲ್ಲ? ಇಲ್ಲಿ ನೀವು ಹೇಳೋದಾದ್ರೆ ಒಂದು ಪದಾರ್ಥನೂ ಅಂದ್ರೆ ನಮ್ಮ ಮೈಸೂರು ಸುತ್ತಮುತ್ತ ಬೆಳೆಯುವಂಥ ಪದಾರ್ಥಗಳೆಲ್ಲ ಸಿಗುತ್ತೆ. ಪದಾರ್ಥ ಎಲ್ಲ ಸಿಗುತ್ತೆ. ಡ್ರೈ ಐಟಮ್ಸ್ ಕೂಡ ಸಿಗುತ್ತೆ, ಅಕ್ಕಿ ಕಾಳುಗಳು ಕೂಡ ಸಿಗುತ್ತೆ, ಅದ್ಭುತವಾದ ಬೆಲ್ಲ ಸಿಕ್ಕುತ್ತೆ. ನಮ್ಮ ರೈತರೇ ಆಲೆಮನೆ ಹಾಕಿ ಅಲ್ಲಿ ಬೆಲ್ಲ ಕನ್ವರ್ಟ್ ಮಾಡಿಬಿಟ್ಟು ತೊಗೊಂಡು ಬಂದು ಇಲ್ಲಿ ಮಾರ್ತಾರೆ. ಇಲ್ಲಿರ್ತಕ್ಕಂಥ ಗ್ರಾಹಕರಲ್ಲಿ ಬಹಳ ಸಂತೋಷವಾಗಿದ್ದಾರೆ. ಕಳೆದ 3 ವರ್ಷಗಳಿಂದ ಪರ್ಮನೆಂಟ್ ಆಗಿ ಬರ್ತಾ ಇದ್ದಾರೆ. ಒಂದು 300-400 ಜನ ಪರ್ಮನೆಂಟ್ ಆಗಿ ಬರ್ತಾರೆ ಇಲ್ಲಿಗೆ. ಅವರು ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂದರೆ, ಅವರು ಆಲ್ಮೋಸ್ಟ್ ಸೂಪರ್ ಮಾರ್ಕೆಟಿಗೆ ಹೋಗಿ ಕೊಂಡ್ಕೊಳ್ಳೋದನ್ನ ನಿಲ್ಲಿಸೇ ಬಿಟ್ಟಿದ್ದಾರೆ. ಆಮೇಲೆ ಮಕ್ಕಳು ಬರ್ತಾರೆ, ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ. ಮಕ್ಕಳೆಲ್ಲ ಆಟ ಆಡ್ಕೊಂಡು ನಲ್ಕೊಂಡು ಇಲ್ಲಿ ಟಿಫನ್ ಕೂಡ ಸಿಗುತ್ತೆ, ತಿಂಡಿ ಸಿಗುತ್ತೆ. ತಿಂಡಿ ತಿನ್ಕೊಂಡು ಭಾಳ ಸಂತೋಷವಾಗಿ. ಮತ್ತು ನಾವು ಈಗ 2022-23 ಬರ್ಬೇಕಾರೆ ಒಂಥರ ಅವಾಗ ಕೋವಿಡಿನ ಜಸ್ಟ್ ಆಚೆ ಬಂದಿದ್ವಿ. ಜನಗಳ ಪ್ರತಿಕ್ರಿಯೆನೂ ಕಮ್ಮಿ ಇತ್ತು. ಬಟ್ ಇವತ್ತು ಬೆಳಗ್ಗೆ ಬಂದಾಗ ಇಲ್ಲಿ ತುಂಬ ಖುಷಿ ಆಗ್ತಿದೆ. ಒಂದು ಏನಪ್ಪ ಅಂದರೆ, ನಾನು ಗಮನಿಸಿರೋದು 8-8:30 ಬಂದರೆ ಪದಾರ್ಥಗಳು ಸಿಗ್ಬೋದು, ಆಮೇಲೆ ಬಂದರೆ ಬರೀ ಜನ ಸಿಗ್ತಾರೆ. ಇಲ್ಲ, ಸಿಗುತ್ತೆ. ಬಟ್ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ. ಹಾಗೆ ರೈತ ಮತ್ತು ಗ್ರಾಹಕ ಒಬ್ರಿಗೊಬ್ರು ಸ್ಪಂದಿಸಿದ್ರೆ ಮಾತ್ರ ಈ ಥರ ಒಂದು ವಿಷಯಗಳು ನಮ್ಮ ದೇಶದಲ್ಲಿ ಭಾಳ ಚೆನ್ನಾಗಿ ನಡೆಯುತ್ತೆ ಅಂತ. ಡೈರೆಕ್ಟ್ ಫ್ರಮ್ ಫಾರ್ಮ್ ಟು ಟೇಬಲ್ ಇಲ್ಲಿ ಆಗ್ತಿದೆ ಕೆಲಸ, ವಿತೌಟ್ ಮಿಡಲ್ ಮ್ಯಾನ್ ಇನ್ ಗೆಟಿಂಗ್ ಇನ್ವಾಲ್ವ್ಡ್. ಇಲ್ಲ, ನೀವು ಕೊಡೋ ದುಡ್ಡು ನೇರವಾಗಿ ರೈತನಿಗೆ ಸೇರ್ತಾ ಇದೆ. ಸೊ ಈಗ ರೈತ ಇಲ್ಲೊಬ್ಬ ಬಂದು ಮಾರಬೇಕು ಅಂದರೆ ಅವ್ನಿಗೇನಾದ್ರು ಪ್ರೀ ರಿಕ್ವಿಸಿಟ್ ಇದೆಯಾ? ಪ್ರೀ ರಿಕ್ವಿಸಿಟ್ ಇರುತ್ತೆ. ಅವನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇರಬೇಕು. ಅವನ ತೋಟಕ್ಕೆ ನಮ್ಮಲ್ಲಿ ಒಂದು 4 ಜನರ ಒಂದು ಟೀಮ್ ಮಾಡ್ಕೊಂಡಿದ್ದೀವಿ. ಅವ್ರು ಹೋಗಿ ಅವನ ಪರೀಕ್ಷೆ ಮಾಡ್ಕೋತಾರೆ, ಅವ್ರ ಪದ್ಧತಿಗಳನ್ನ ನೋಡಿ ಅವನು ಖಂಡಿತವಾಗ್ಲೂ ಆರ್ಗ್ಯಾನಿಕ್ ಅಂದ್ರೆ ಮಾತ್ರ ಇಲ್ಲ ಅವಕಾಶ ಇದೆ. ಖಂಡಿತ. ಸೊ ಹಾಗಾಗಿ ನಾವಾಗೆ ಸದಸ್ಯತ್ವಕ್ಕೆ ಒಂದು ಮೆಂಬರ್ಶಿಪ್ ಫೀಸ್ ಅಂತ ಇರುತ್ತೆ. ನಂತರ ಬಂದ್ಬಿಟ್ಟು ಸಬ್ಸ್ಕ್ರಿಪ್ಷನ್ ಕ್ಲೀನಿಂಗ್ ಚಾರ್ಜಸ್ ಅಂತ ಒಂದು ಕೊಡಬೇಕಾಗತ್ತೆ ಈ ಜಾಗದ ಕ್ಲೀನ್ ಮಾಡೋದಕ್ಕೆ. ಓಕೆ. ಥ್ಯಾಂಕ್ ಯು ವೇಣು. ಸೊ ನಿಮಗೆ ತುಂಬ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಗ್ರಾಹಕರು ಬರಲಿ, ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಎಲ್ಲರಿಗೂ ಹೋಗಲಿ. ಪ್ರತಿ ವಾರ ನಿಮ್ಮದು ಸಂತೆ 11 ಗಂಟೆಗೆ ಮುಗಿಯೋದು ಇನ್ನೊಂದು ಸ್ವಲ್ಪ ವಿಸ್ತರಣೆ ಆದರೆ ಇನ್ನೂ ಜನಕ್ಕೆ ಉಪಯೋಗ ಆಗುತ್ತೆ. ಥ್ಯಾಂಕ್ ಯು. ಮೈಸೂರಲ್ಲಿ 3-4 ಆಗಬೇಕಾ? ಇಲ್ಲ, ಮೈಸೂರಲ್ಲಿ ಈ ಥರ 4 ಸ್ಥಳಗಳಿದೆ. ಎಲ್ಲ ನೆನೆಗುದಿಗೆ ಬಿದ್ದಿದೆ. ಸೊ ದಯವಿಟ್ಟು ಗ್ರಾಹಕರಲ್ಲಿ ಕೆಲವರು ಇನಿಷಿಯೇಟಿವ್ ತಗೊಂಡು ಈ ಥರದ ಎಲ್ಲ ಮಾರ್ಕೆಟ್ಗಳನ್ನೇ ಪುನಃ ಆರಂಭ ಆಗಬೇಕು ಅಂತ ನಾನು ಪ್ರಯತ್ನ ಮಾಡೋದಕ್ಕೆ ಏನು ಸಹಾಯ ಬೇಕಾದ್ರೂ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ ಮೇಡಮ್. ನಮಸ್ತೆ.